ಮಂಡ್ಯ ಜಿಲ್ಲೆಯಲ್ಲಿ ಮುಂದುವರೆದಿದೆ ಐಟಿ ದಾಳಿ. ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪುಟ್ಟರಾಜು ಸಂಬಂಧಿ ರವಿ ಮನೆಯಲ್ಲಿ ಶೋಧವನ್ನ ನಡೆಸಲಾಗಿರುವಂತದ್ದು. ಮಂಡ್ಯ ಜಿಲ್ಲೆಯಲ್ಲಿ ಮುಂದುವರೆದಿದೆ ಐಟಿ ಇಲಾಖೆಯ ಅಧಿಕಾರಿಗಳ ದಾಳಿ. ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಸಚಿವ ಪುಟ್ಟರಾಜು ಸಂಬಂಧಿ ರವಿ ಮನೆಯಲ್ಲಿ ಶೋಧವನ್ನ ನಡೆಸಲಾಗಿರುವಂತದ್ದು. ಈ ಒಂದು ಮನೆಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ರವಿ ಅಂತ ಇವರು ಪುಟ್ಟರಾಜು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರ ಸಂಬಂಧಿ. ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಜಕ್ಕನಹಳ್ಳಿ, ಪಾಂಡವಪುರ ತಾಲೂಕಿನ ಜಕ್ಕನಹಳ್ಳಿಯಲ್ಲಿ. ಇನ್ನು ಮನೆಯಲ್ಲಿ 10.5 ಲಕ್ಷ ರೂಪಾಯಿ ನಗದು ಸಿಕ್ಕಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಕ್ಕ ಹಣ, ಚಿನ್ನಾಭರಣಕ್ಕೆ ದಾಖಲೆಯನ್ನ ಕೂಡ ನೀಡಿದ್ದಾರೆ ರವಿ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ದೊರೆತಂತಹ ಹಣ ವ್ಯಾಪಾರದ್ದು ಎಂದು ಮಾಹಿತಿಯನ್ನ ನೀಡಿದ್ದಾರಂತೆ ರವಿ. ಪುಟ್ಟರಾಜು ಅವರ ಸಂಬಂಧಿ 10.5 ಲಕ್ಷ ರೂಪಾಯಿ ಇವರ ಮನೆಯಲ್ಲಿ ಸಿಕ್ಕಿತ್ತು. ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಸಿಕ್ಕ ಹಣ, ಚಿನ್ನಾಭರಣಕ್ಕೆ ದಾಖಲೆಯನ್ನ ನೀಡಿದ್ದಾರಂತೆ ಪುಟ್ಟರಾಜು ಸಂಬಂಧಿ ರವಿ. ಮನೆಯಲ್ಲಿ ದೊರೆತಂತಹ ಹಣದ ವ್ಯಾಪಾರ ಅಂತ ಅಂದ್ರೆ ಇಲ್ಲಿ ದೊರೆತಂತಹ ಹಣ ವ್ಯಾಪಾರದ್ದು ಅಂತ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಮಂಡ್ಯದಲ್ಲಿ ಇನ್ನೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳ ದಾಳಿ ಮುಂದುವರೆದಿದ್ದು. ಈ ಒಂದು ಪ್ರಕರಣವನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನೆಲ್ಲ ಲಭ್ಯವಾಗ್ತಾ ಇದೆ ಮಾಹಿತಿ ಅಂತ? ಖಂಡಿತವಾಗಿ ಪೃಥ್ವಿರಾಜ್, ಏನು ಕಳೆದ 3-4 ದಿನಗಳ ಹಿಂದೆ ಮಂಡ್ಯದಲ್ಲಿ ನಡೆದಂತ ಒಂದು ಐಟಿ ದಾಳಿ ಇತ್ತು. ಅದು ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಹಾಗೂ ಅದರ ಸಂಬಂಧದಲ್ಲಿ ನಡೆದ ಐಟಿ ದಾಳಿ ಇದೀಗ ಜಿಲ್ಲೆಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಲಾಗ್ತದೆ. ಹೀಗಾಗಿನೇ ಕೂಡ ನಿನ್ನೆ ಸಂಜೆ ಒಂದು ಮೇಲುಕೋಟೆ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರದ ಏನು ಜಕ್ಕನಹಳ್ಳಿ ಬಳಿ ಒಂದು ಐಟಿ ದಾಳಿ ನಡೆದಿರುವ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಜೆಡಿಎಸ್ ಮುಖಂಡರೊಬ್ಬ ಮನೆಯ ಮೇಲೆ ಒಂದು ದಾಳಿ ನಡೆದಿದ್ದು. ಆ ಒಂದು ದಾಳಿಯ ವೇಳೆ ಸುಮಾರು 10.5 ಲಕ್ಷ ನಗದು ಹಾಗೂ ಚಿನ್ನಾಭರಣಗಳು ಸಿಕ್ಕಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಆದ್ರೆ ಈ ಸಿಕ್ಕಿರುವಂತಹ ಚಿನ್ನಾಭರಣ ಹಾಗೂ ನಗದು ಎಲ್ಲವಕ್ಕೂ ಕೂಡ ಏನು ಜೆಡಿಎಸ್ ನ ಮುಖಂಡ ಇದ್ದಾನೆ ರವಿ ಅಂತ ಹೇಳಿ ಆತನಿಗೆ ಎಲ್ಲವೂ ಕೂಡ ದಾಖಲೆಯನ್ನ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಆದ್ರೂ ಕೂಡ ಅಲ್ಲಿಂದ ಒಂದು ಕೆಲವೊಂದು ಮಹತ್ವದ ದಾಖಲೆಗಳನ್ನ ಪಡೆದುಕೊಂಡು ಹೋಗಿದೆ ಅನ್ನೋ ಮಾಹಿತಿಗಳು ಕೂಡ ಈಗ ಲಭ್ಯ ಆಗಿರುವಂತದ್ದು. ಹೀಗಾಗಿ ಕೂಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ಕೆಲವೊಂದು ಕಡೆ ಐಟಿ ದಾಳಿ ನಡೆಯುವ ಒಂದು ಸೂಕ್ಷ್ಮತೆ ಕಾಣ್ ಬರ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕೂಡ ಏನು ಅವತ್ತು ದಾಳಿ ನಡೀತಾ ಹೋದು, ದಾಳಿ ಹಿಂದಿನ ದಿನ ಸಿಎಂ ರವರು ಒಂದು ರಹಸ್ಯವನ್ನು ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಏನು ಸಿಕ್ಕಿತ್ತು ಅವೆಲ್ಲವೂ ಕೂಡ ಬೇರೆ ಬೇರೆ ಕಡೆ ಹಂಚಿಕೆ ಆಗಿ ಇದೆ ಅನ್ನೋದು ಐಟಿ ಇಲಾಖೆಗೆ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿನೇ ಕೂಡ ಇನ್ನೂ ಕೂಡ ಕೆಲವೊಂದು ಕಡೆ ದಾಳಿ ನಡೆಸುವ ಮುನ್ಸೂಚನೆಗಳು ಕಾಣ್ಬರ್ತಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.